ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸಲ್ಲಿ ನಾನು ನಿಮಗೆ ಸಾಲ್ವ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಹಾಗಾಗಿ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮನ್ನು ಎಕ್ಸಾಂಪಲ್ ಆಗಿ ತಂದಿದ್ದೀನಿ. ಇದೊಂದು ಪ್ರಾಬ್ಲಮ್ ನೀವು ಕರೆಕ್ಟಾಗಿ ನೋಡಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಎಲ್ಲ ಪ್ರಾಬ್ಲಮ್ಸು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತಂದರೆ ಏನು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮಲ್ಲಿ ಯಾವ ಮೆಥಡ್ಸ್ ಬರುತ್ತೆ, NWCR ಇರ್ಬೋದು, LCM ಇರ್ಬೋದು, ಹಾಗೆ ವ್ಯಾಮ್ ಮೆಥಡ್ ಅಂತ ನಾನೆಲ್ಲ ನಿಮಗೆ ಎರಡು ವೀಡಿಯೋನಲ್ಲಿ ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರ ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಹಾಗಾದರೆ ಇವತ್ತು ಒಂದು NWCR ಮೆಥಡ್ ಅಥವಾ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್ ಅಂತ ಬರುತ್ತೆ. ಈ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡೋದು ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟು. ಫಾರ್ 5 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮಲ್ಲಿ ಮತ್ತು ಟೆಸ್ಟಲ್ಲಿ ಇದ್ದೇ ಇರುತ್ತೆ ನಿಮಗೆ ಈ ಒಂದು ಪ್ರಶ್ನೆ. ಹಾಗಾದರೆ ಇಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ರಾಬ್ಲಮ್ ನಂಬರ್ 1, ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್. ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಥವಾ IBFS ಅಂತ ಕರೀತಾರೆ. ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ವಿತ್ ಗಿವನ್ ಕಾಸ್ಟ್ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ NWCR ಮೆಥಡ್. ನಿಮಗಿಷ್ಟೇ ಈ ಒಂದು ಟೇಬಲನ್ನು ಕೊಟ್ಟಿರ್ತಾರೆ. NWCR ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಕಂಡುಹಿಡಿಯಿರಿ, ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾನೆ ಟ್ರಾನ್ಸ್ಪೋರ್ಟೇಷನ್ ಮಾಡೆಲಲ್ಲಿ. ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲೊಂದು ನಿಮಗೆ ಟೇಬಲ್ ಕೊಟ್ಟಿದ್ದಾರೆ. ಇದು ಮ್ಯಾಟ್ರಿಕ್ಸ್ ಟೇಬಲ್ ಅಂತ ನಾವು ಏನಾದರೂ ಕನ್ಸಿಡರ್ ಮಾಡಿದರೆ, ಈ ಕಡೆ ಫ್ಯಾಕ್ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟ್ರೀಸ್ ಬಂದುಬಿಟ್ಟು ABC ಲೈಕ್ ದಟ್. ಇಲ್ಲಿ ಡೀಲರ್ಸ್ ಬಂದುಬಿಟ್ಟು PQRS. 4 ಜನ ಡೀಲರ್ಸು, 3 ಫ್ಯಾಕ್ಟ್ರೀಸ್ ಇದೆ. ಒಂದು ಕಂಪನಿ, ಯಾವುದೋ ಒಂದು ಕಂಪನಿ, ಅದರ 3 ಫ್ಯಾಕ್ಟ್ರೀಸ್ ಇದೆ. ಡೀಲರ್ಸ್ ಬಂದುಬಿಟ್ಟು 4 ಜನ ಇದ್ದಾರೆ. ಗೊತ್ತಾಗ್ತಿದೆನಾ? ಹಾಗಾದರೆ ಇಲ್ಲಿ S ಅಂದರೆ ಏನು, D ಅಂದರೆ ಏನು, ನಾನೆಲ್ಲ ಹೇಳಿದ್ದೆ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ. S ಸ್ಟ್ಯಾಂಡ್ಸ್ ಫಾರ್ ಸಪ್ಲೈ, D ಸ್ಟ್ಯಾಂಡ್ಸ್ ಫಾರ್ ಡಿಮ್ಯಾಂಡ್. ಹಾಗಾದರೆ ಸಪ್ಲೈ ಯಾರು ಮಾಡ್ತಾರೆ ಅಂದರೆ ಫ್ಯಾಕ್ಟ್ರೀಸಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಮ್ಯಾನುಫ್ಯಾಕ್ಚರರ್ ABC ಇಂದ ಏನು ಮಾಡ್ತಾ ಇದ್ದಾನೆ, A ಇಂದ ಎಷ್ಟು ಸಪ್ಲೈ ಆಗುತ್ತೆ, ಟೋಟಲ್ ಸಪ್ಲೈ ಕೊಟ್ಟಿದ್ದಾನೆ. ಇಲ್ಲಿ A ಇಂದ ಸಪ್ಲೈ ಆಗೋಂಥದ್ದು ಲಾಸ್ಟ್ ಕಾಲಮಲ್ಲಿ ನೋಡಿ, ಇಲ್ಲಿ 250 ಇದೆ. B ಇಂದ 300, C ಇಂದ 400. ಟೋಟಲ್ ಇಷ್ಟು ನೀವು ಟೋಟಲ್ ಮಾಡಿದರೆ 250 + 300 + 400 ಮಾಡಿದರೆ 950 ಆಗುತ್ತೆ. ಬೇಕಾದ್ರೆ ನೋಡಿ, 400 + 300 700, 700 + 250 950. ಹಾಗಾದರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಎರಡೂ ಕೂಡ ಟ್ಯಾಲಿ ಇದೆನಾ, ಈಕ್ವಲ್ ಇದೆ ಅಂತ ನೋಡಬೇಕು ಅಂತ ನಾನು ಹೇಳಿದ್ದೆ ಫಸ್ಟ್ ಪ್ರಾಬ್ಲಮ್ ಕೊಟ್ಟಾಗ. ಹಾಗಾದರೆ ಈಗ ಸಪ್ಲೈ ಎಷ್ಟಿದೆ, 950 ಇದೆ. ಅದೇ ರೀತಿ PQRS 4 ಜನ ಡೀಲರ್ಸ್ ಇದ್ದಾರೆ, ಅಥವಾ ಹೋಲ್ಸೇಲರ್ಸ್ ಇರ್ಬೋದು, ರೀಟೇಲರ್ಸ್ ಇರ್ಬೋದು. ಅವರು ಫ್ಯಾಕ್ಟ್ರಿಗೆ ಕೇಳ್ತಾ ಇದ್ದಾರೆ ನಮಗೆ ಗೂಡ್ಸ್ ಬೇಕು ಅಂತೇಳಿ. ಹಾಗಾದರೆ P ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ, P ನನಗಿಷ್ಟು ಗೂಡ್ಸ್ ಸಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟು, 200. Q ಬಂದುಬಿಟ್ಟು 225 ಆ್ಯಂಡ್ R ಬಂದುಬಿಟ್ಟು 275 ಆ್ಯಂಡ್ S ಬಂದುಬಿಟ್ಟು 250. ಇಷ್ಟು ಟೋಟಲ್ ಮಾಡಿ 200 + 225 + 275 + 250 ಮಾಡಿದರೆ ಯು ವಿಲ್ ಗೆಟ್ 950. ಹಾಗಾದರೆ ಟೋಟಲ್ ಸಪ್ಲೈ ಈಸ್ ಈಕ್ವಲ್ ಟು ಟೋಟಲ್ ಡಿಮ್ಯಾಂಡ್ ಫ್ರಮ್ ದ ಡಿಫ್ರೆಂಟ್ ಡೀಲರ್ಸ್ ಏನಿದೆ, ಇಷ್ಟು ಅಮೌಂಟು ಇಷ್ಟು ಕ್ವಾಂಟಿಟಿಯನ್ನು ನೀವು ಟೋಟಲ್ ಮಾಡಿದರೆ 950 ಬರುತ್ತೆ. ಈ ಒಂದು ಪ್ರಾಬ್ಲಮ್ಮು ನಾವು ನೋಡಿದಾಗ ಏನಾಗುತ್ತೆ, ನೀವು ಇಷ್ಟನ್ನು ಟೋಟಲ್ ಮಾಡಬೇಕು. ಫಸ್ಟಿಗೆ ಟೋಟಲ್ ಸಪ್ಲೈ ಟೋಟಲ್ ಮಾಡಬೇಕು, ಒಂದು ಕಡೆ ಬರ್ಕೊಳ್ಬೇಕು ಪೆನ್ಸಿಲಿಂದ. ಟೋಟಲ್ ಡಿಮ್ಯಾಂಡ್ ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಸೇರಿಸಿ ಅಲ್ಲ, ಇಲ್ಲಿಂದ 4 ಜನ ಡೀಲರ್ಸ್ ಇದ್ದಾರೆ P ಇಂದ S ವರೆಗೆ ಅಂತಂದರೆ ಅಷ್ಟು ಜನದ್ದು ಟೋಟಲ್ ಮಾಡಬೇಕು. ಅದು ಕೂಡ 950 ಬರುತ್ತೆ. ಇಲ್ಲಿ 950, ಇಲ್ಲಿ ನಿಮಗೆ ಇಷ್ಟನ್ನು ಕೂಡ ಟೋಟಲ್ ಮಾಡಿದರೂ ಕೂಡ 950 ಬರ್ತಿದೆ. ಗೊತ್ತಾಗ್ತಿದೆನಾ? ಹಾಗಾದರೆ 950 ಈಸ್ ದ ಸಪ್ಲೈ ಆ್ಯಂಡ್ ದ ಡಿಮ್ಯಾಂಡ್ ಈಸ್ ದ 950. ಬೋತ್ ಆರ್ ಈಕ್ವಲ್. ಹಾಗಾದರೆ ಇದು ಯಾವ ಟೈಪ್ ಆಫ್ ಪ್ರಾಬ್ಲಮ್ ಅಂತ ನಾನು ಹೇಳಿದ್ದೆ, 2 ಟೈಪ್ ಬರುತ್ತೆ. ಫಸ್ಟ್ ಒನ್ ಈಸ್ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ಮು ಯಾವ ಬೇಸ್ ಮೇಲಿದೆ ಅಂತಂದರೆ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಕ್ಲಿಯರ್? ಇದು ನಿಮಗೆ ಪ್ರಾಬ್ಲಮ್ ಅನಾಲಿಸಿಸ್ಸು. ಡೀಲರ್ಸ್ ಬಂದುಬಿಟ್ಟು 4 ಜನ ಇದ್ದಾರೆ, ಫ್ಯಾಕ್ಟ್ರಿ ಬಂದುಬಿಟ್ಟು 3 ಇದೆ. ಟೋಟಲ್ ಡಿಮ್ಯಾಂಡ್ ಫ್ರಮ್ ದ ಡಿಫ್ರೆಂಟ್ ಡೀಲರ್ಸು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ. ಟೋಟಲ್ ಸಪ್ಲೈ ಫ್ರಮ್ ದ ಡಿಫ್ರೆಂಟ್ 3 ಫ್ಯಾಕ್ಟ್ರೀಸಿಂದ ಇಲ್ಲಿದೆ ಅಪೋಸಿಟಲ್ಲಿ. ಹಾಗಾದರೆ ಇವೆರಡನ್ನೂ ಟೋಟಲ್ ಮಾಡಿದರೆ ಯು ವಿಲ್ ಗೆಟ್ 950. ಟೋಟಲ್ ಡಿಮ್ಯಾಂಡ್ and total supply are both are equal, hence this is the balanced transportation problem. ಇಷ್ಟು ನಿಮಗೆ ಅರ್ಥ ಆದಮೇಲೆ ಹಾಗಾದರೆ ಇಲ್ಲಿ ಒಳಗಡೆ ಒಂದು ಟೇಬಲ್ ಕಾಣ್ತಾ ಇದೆ. ಇಲ್ಲಿ ಈ ವ್ಯಾಲ್ಯೂಸ್ ಇದೆ ಅಲ್ವಾ, ಇಲ್ಲಿಂದ ಇಷ್ಟು, ಹಾಗೆ ಇಲ್ಲಿಂದ ಈ ಕಡೆ ಕೆಳಗಡೆಗೆ, ದೆನ್ ಈ ಕಡೆ ಈ ಭಾಗ. ಈ ಬಾಕ್ಸ್ ಒಳಗಡೆಗೆ ಏನಿದೆ, ಈ ಬಾಕ್ಸ್ ಒಳಗಡೆ ನಮಗೆ ಇಲ್ಲಿ ವ್ಯಾಲ್ಯೂಸ್ ಕಾಣ್ತಾ ಇದೆ ಅಲ್ವಾ. ಹಾಗಾದರೆ ಇದು 14 ರೂಪಾಯಿ, 13 ಆ್ಯಂಡ್ 17, 14, 16, 18, 14, 9, 21, 24, 13, 10 ಅಂತಿದೆ ಅಲ್ವಾ. ಇದೆಲ್ಲ ಏನು ಸರ್ ಅಂತಂದರೆ ದೋಸ್ ಆರ್ ದ ಕಾಸ್ಟ್ ಮ್ಯಾಟ್ರಿಕ್ಸ್, ಕಾಸ್ಟ್ ಎಲಿಮೆಂಟ್ಸ್ ಇವು. ಹಾಗಾದರೆ ಏನಿದು ಕಾಸ್ಟ್ ಎಲಿಮೆಂಟ್ಸ್ ಅಂದರೆ A ಇಂದ Pಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ 14 ರೂಪಾಯಿ ಕಾಸ್ಟ್ ಪರ್ ಯೂನಿಟ್, ದಟ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಪರ್ ಯೂನಿಟ್. ಒಂದು ಯೂನಿಟನ್ನು
ಯಾವುದೋ ಒಂದು ಎಕ್ಸ್ ಅನ್ನೋ ಒಂದು ಯಾವುದೋ ಯೂನಿಟನ್ನು ಎ ಒಂದು ಫ್ಯಾಕ್ಟರಿಯಿಂದ ಪಿ ಅನ್ನೋ ಒಬ್ಬ ಡೀಲರ್ಗೆ ಅಥವಾ ಸಪ್ಲೈಯರ್ಗೆ ಈ ಒಬ್ಬ ವ್ಯಕ್ತಿಗೆ ಸಪ್ಲೈ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗ್ಬೇಕಂದ್ರೆ ನಾವು ಬೈ ಯೂಸಿಂಗ್ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ನನಗೆ ಖರ್ಚು ಎಷ್ಟಾಗ್ತಾಯಿದೆ, 14 ರೂಪಾಯಿ ಆಗ್ತಾಯಿದೆ. ಅದೇ ಎ ಇಂದ ಕ್ಯೂ ತಗೊಂಡು ಹೋಗ್ಬೇಕಂದ್ರೆ 13 ರೂಪಾಯಿ, ಎ ಇಂದ ಆರಿಗೆ ಸಪ್ಲೈ ಮಾಡಬೇಕಂದ್ರೆ 17 ರುಪೀಸ್. ಲೈಕ್ ದ್ಯಾಟ್ ಎ ಇಂದ ಎಸ್ಗೆ 14. ಹಾಗಾದರೆ ಸಿ ಇಂದ ಆರ್ಗೆ ತಗೊಂಡು ಹೋಗ್ಬೇಕಂದ್ರೆ 13 ರುಪೀಸ್. ಗೊತ್ತಾಗ್ತಿದೆ ಇವೆರಡು ಎಲ್ಲಿ ಬಂದು ಸೆಂಟ್ರ್ ಆಗ್ತವೆ ಅದನ್ನು ನಾವೇನಂತ ಕರಿತೀವಿ, ಕಾಸ್ಟ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸಿ ಇಂದ ಈ ಒಂದು ಆರಿಜಿನಿಂದ ಈ ಒಂದು ಡೆಸ್ಟಿನೇಷನ್ಗೆ ತಗೊಂಡು ಹೋಗೋದಕ್ಕೆ 13 ರೂಪಾಯಿ ಖರ್ಚಾಗುತ್ತೆ ಒಂದು ಯೂನಿಟಿಗೆ, ಪರ್ ಯೂನಿಟ್. ದಿಸ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಪರ್ ಯೂನಿಟ್. ಫಾರ್ ಎಕ್ಸಾಂಪಲ್ ಬಿ ಇಂದ ಎಸ್ಸಿಗೆ ಹೋಗ್ಬೇಕಂದ್ರೆ 9 ರುಪೀಸ್. ಗೊತ್ತಾಗ್ತಿದೆನಾ? ದಿಸ್ ಈಸ್ ದ ಕಾಸ್ಟ್ ಮ್ಯಾಟ್ರಿಕ್ಸ್. ಹೊರಗಡೆ ಇರೋಂಥದ್ದು ಏನಂತ ಹೇಳಿದ್ದೀನಿ, ಈ ಟೇಬಲ್ಸ್ಗಳು ಏನು ವ್ಯಾಲ್ಯೂಸ್ ಅಂತ ಏನು ಹೇಳಿದ್ದೀನಿ, ಫ್ಯಾಕ್ಟ್ರೀಸು, ಡೀಲರ್ಸ್. ಇಷ್ಟು ನೀವು ಫಸ್ಟ್ ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ಈ ರೀತಿ ನೀವು ಅನಾಲಿಸಿಸ್ ಮಾಡಬೇಕು. ಐದರ್ NWCR ಇರ್ಬೋದು, LCM ಇರ್ಬೋದು, ಅದರ್ವೈಸ್ ನಿಮಗೆ ಲಾಸ್ಟ್ ವ್ಯಾಮ್ ಮೆಥಡ್ ಇರ್ಬೋದು. ಅದು ಮೆಥಡ್ ಸ್ವಲ್ಪ ನಿಮ್ಗೆ ಅಲಾಟ್ಮೆಂಟ್ ಚೇಂಜ್ ಅನ್ನೋದು ಬಿಟ್ಟರೆ ಪ್ರಾಬ್ಲಮ್ ಇದೇ ಥರ ಇರುತ್ತೆ. ಇದೇ ಪ್ರಾಬ್ಲಮಲ್ಲಿ 3 ಮೆಥಡ್ ಮಾಡಿ ಅಂತ ಕೂಡ ಕೇಳ್ತಾರೆ. ಗೊತ್ತಾಗ್ತಿದೆನಾ? ಇಷ್ಟು ಪ್ರಾಬ್ಲಮ್ಮು. ಇದು ನಿಮಗೆ PDF ಮಾಡಿ ಶೇರ್ ಮಾಡ್ತೀನಿ. ಹಾಗಾದರೆ ಈ ಪ್ರಾಬ್ಲಮನ್ನು ನೋಟ್ ಮಾಡ್ಕೊಂಡಿದ್ದೀರಾ? ಸೊಲ್ಯೂಷನ್ಗೆ ಹೋಗೋಣ ಬನ್ನಿ. ಸೊಲ್ಯೂಷನ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನಾನು. ಹಾಗಾದರೆ ನಿಮಗೆ ಇಲ್ಲಿ ಪ್ರಾಬ್ಲಮನ್ನು ಕೊಟ್ಟಿದ್ದೀನಿ. ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಬೇಕು. ಸೊಲ್ಯೂಷನ್ ಬೈ ಯೂಸಿಂಗ್ ಸ್ಟೆಪ್ಸ್. 4 ಸ್ಟೆಪ್ಗಳನ್ನು ನಾನು ಥಿಯರಿ ಪಾರ್ಟಲ್ಲಿ ಸೆಕೆಂಡ್ ವೀಡಿಯೋನಲ್ಲಿ ನಿಮಗೆ ಮಾಡಿ ಹಾಕಿದ್ದೆ. ಪ್ರೀವಿಯಸ್ ಆನ್ಲೈನ್ ಕ್ಲಾಸಲ್ಲಿ ಕೂಡ ನಿಮಗೆ ಹೇಳಿದೆ. 4 ಸ್ಟೆಪ್ಸು. ಆ ಸ್ಟೆಪ್ಸ್ ಮೂಲಕ ನಾವೇನು ಮಾಡಬೇಕು, ಅಲಾಟ್ಮೆಂಟನ್ನು ಮಾಡಿ ಆನ್ಸರ್ನ ಕಂಡುಹಿಡಿಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. ಹಾಗಾದರೆ ಬನ್ನಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಸೊಲ್ಯೂಷನನ್ನು ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಗೊತ್ತಾಯಿತು ನಮಗೆ, ಅದಕ್ಕೆ ಹೆಡ್ಡಿಂಗನ್ನು ಹಾಕ್ತೀನಿ ನಿಮಗೆ. ಏನಪ್ಪ ಹೆಡ್ಡಿಂಗ್ ಅಂತಂದರೆ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇದು ಡಬಲ್ ಆಗುತ್ತೆ ಅಂದರೆ ಬೇಕಾದ್ರೆ ಇದನ್ನು ಒಂದು ಟೈಮ್ ರಿಮೂವ್ ಮಾಡಿ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಯೂಸಿಂಗ್ NWCR ಮೆಥಡ್. ನಿಮ್ಗೆ ಯಾವ ಮೆಥಡನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದರೆ ಯಾವ ಮೆಥಡಲ್ಲಿ ಆ ಮೆಥಡ್ ಹೆಡ್ಡಿಂಗನ್ನು ಹಾಕಿದರೆ ಆಯ್ತು ನೀವು ಅಷ್ಟೇ, NWCR ಮೆಥಡ್. ಹಾಗಾದರೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಏನಂತ ನೀವು ಬರ್ಕೊಂಡಿದ್ದಾರೆ ನೋಟ್ಸಲ್ಲಿ. ಆಲ್ರೆಡಿ ನಾನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು, PDF ಅನ್ನು ಶೇರ್ ಮಾಡಿದ್ದೆ ನಿಮಗೆ ಪ್ರೀವಿಯಸ್ಸು. ಹಾಗಾದರೆ ಸ್ಟೆಪ್ 1 ಹೆಡ್ಡಿಂಗ್ ಈ ರೀತಿ ಬರ್ಕೊಳ್ಳಿ. ನಿಮಗೆ ಬರ್ಕೊಂಡಿಲ್ಲ ಅಂದರೂ ಕೂಡ ಈ ರೀತಿ ಹೆಡ್ಡಿಂಗನ್ನು ಬರ್ಕೊಳ್ಳಿ. ಇದೇ ನೀವು ಹೆಡ್ಡಿಂಗನ್ನು ಸ್ವಲ್ಪ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡಿ ಅಷ್ಟೇ. ಮೇಕಿಂಗ್ ಅಲೋಕೇಶನ್ ಆನ್ ದ ಬೇಸಿಸ್ ಆಫ್ ಫ್ಯಾಕ್ಟರೀಸ್ ಸಪ್ಲೈ ಕೆಪಾಸಿಟಿ ಆ್ಯಂಡ್ ಡೀಲರ್ಸ್ ರಿಕ್ವೈರ್ಮೆಂಟ್ಸ್ ಫ್ರಮ್ ದ ನಾರ್ತ್ ಈಸ್ಟ್ ಟು ವೆಸ್ಟ್ ಎಂಡ್. ಅಥವಾ ಇದು ನಾರ್ತ್ ವೆಸ್ಟ್ ಅಂತ ಕೂಡ ನೀವು ತಗೊಳ್ಬೋದು. ನಾರ್ತ್ ವೆಸ್ಟ್ ಅಂತ ಕೂಡ ಗೊತ್ತಾಯ್ತಲ್ವಾ? ಈ ಪ್ರಾಬ್ಲಮನ್ನು ಕೊಟ್ಟಿರ್ತಾರೆ, ಯಾವ ಮೆಥಡನ್ನು ಯೂಸ್ ಮಾಡಿ ನಮಗೆ ಅಂತ ಹೇಳಿದರೆ ಪ್ರಾಬ್ಲಮಲ್ಲಿ ನೋಡ್ಕೊಳ್ಬೇಕು. ಅದನ್ನು ಅಂಡರ್ಲೈನ್ ಮಾಡ್ಕೊಂಡು ಕ್ವಶನ್ ಪೇಪರಲ್ಲಿ ನೋಡ್ಕೊಂಡು ಅದ್ರ ಬೇಸ್ ಮೇಲೆ ನಾವು ಸೊಲ್ಯೂಷನನ್ನು ಮಾಡಬೇಕು. ಈಗ NWCR ಮೆಥಡನ್ನು ಅಪ್ಲೈ ಮಾಡಿ ನಾವು ಅಲೋಕೇಶನನ್ನು ಮಾಡ್ತಾಯಿದ್ದೀವಿ. ಈ ಥರ ನೀವು ಒಂದು ಹೆಡ್ಡಿಂಗನ್ನು ಬರ್ಕೊಳ್ತೀರಾ ಸ್ಟೆಪ್ 1ನಲ್ಲಿ. ಹಾಗಾದರೆ ನೆಕ್ಸ್ಟು ಸೇಮ್ ಆ್ಯಸ್ ಇಟ್ ಈಸ್ ಪ್ರಾಬ್ಲಮನ್ನು ತಗೊಳ್ಬೇಕೆ. ನಮಗೆ ಪ್ರಾಬ್ಲಮ್ ಇತ್ತು, ನಿಮಗೆ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ, ಇದೇ ಟೇಬಲನ್ನು ಡೀಲರ್ಸು, ಫ್ಯಾಕ್ಟ್ರೀಸ್, ಈ ಒಂದು ವ್ಯಾಲ್ಯೂಸನ್ನು ಒಂದು ಕೂಡ ಚೇಂಜ್ ಆಗಬಾರ್ದು. ಒಂದು ನಂಬರ್ ಏನಾದ್ರು ನೀವು ತಪ್ಪು ಮಾಡಿದರೆ ಮತ್ತೆ ಅಲ್ಲಿ ಆನ್ಸರ್ ಕೂಡ ತಪ್ಪಾಗುತ್ತೆ. ಈ ಟೇಬಲನ್ನು ಆ್ಯಸ್ ಇಟ್ ಈಸ್ ನೀವು ವಿತ್ ವ್ಯಾಲ್ಯೂಸ್ ಏನಿದೆ ಎಲ್ಲದನ್ನು ಕೂಡ ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ತೀರಾ. ಗೊತ್ತಾಗ್ತಿದೆನಾ? ಹಾಗಾದರೆ ಸಪ್ಲೈಯರ್ ABC ಬರ್ತಾರೆ, PQRS ಡೀಲರ್ಸ್ ಬರ್ತಾರೆ, ಅವ್ರದ್ದು ಸಪ್ಲೈ ಇಲ್ಲಿದೆ. ಇಲ್ಲಿಗೆ ನಿಮಗೆ 950 ಇಸ್ ದ ಟೋಟಲ್ ಅಂತ ಇದೆ. 950 ಇಸ್ ದ ಟೋಟಲ್ ಅಂತ ಹೇಳ್ತಾರೆ. ಹಾಗಾದರೆ ಇದನ್ನು ನೀವು ಅಲಾಟ್ಮೆಂಟ್ ಮಾಡಬೇಕು ಬೈ ಯೂಸಿಂಗ್ NWCR ಮೆಥಡ್. ಹಾಗಾದರೆ ನಾನು ನಿಮಗೊಂದು ಡೈರೆಕ್ಷನ್ಸ್ಗಳನ್ನು ತೋರಿಸ್ತೀನಿ. ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಕ್ಲಿಯರ್? ಇನ್ನು 8 ದಿಕ್ಕನ್ನು ಬರೆಯೋದಾದರೆ ಇವೆರಡು ಏನಿದೆ ನಾರ್ತ್ ವೆಸ್ಟ್ ಆಗುತ್ತೆ. ಈ ಕಡೆ ಬಂದರೆ ನಾರ್ತ್ ಈಸ್ಟ್ ಇದು. ದೆನ್ ಹಿಯರ್ ಬಂದರೆ ಸೌತ್ ಈಸ್ಟ್ ಅಂತ ಬರೀತಾರೆ, SC. ದೆನ್ ಹಿಯರ್ WS ಅಥವಾ SW, ಸೌತ್ ವೆಸ್ಟ್. ಹಾಗಾದರೆ ನಾವು ಮಾಡ್ತಾ ಇರೋದು NWCR. ಆದರೆ ನಾರ್ತ್ ವೆಸ್ಟ್ ಇಲ್ಲಿದೆ, ಇಲ್ಲಿದೆ ನಮಗೆ ಡೈರೆಕ್ಷನಲ್ಲಿ. ನಾರ್ತ್ ಮೇಲೆ ವೆಸ್ಟ್ ಈ ಕಡೆ ಇದೆ. ಹಾಗಾದರೆ ಈ ಒಂದು ವ್ಯಾಲ್ಯೂಸಿಂದ ಈ ಕಾರ್ನರಿಂದ ಅಲಾಟ್ಮೆಂಟನ್ನು ಮಾಡ್ತಾ ಬರಬೇಕು ಅಂತ ಅರ್ಥ. ಹಾಗಾದರೆ ಇಲ್ಲಿ ನಿಮಗೆ ಟೇಬಲ್ ಇದೆ, ಕಾಸ್ಟ್ ಸೆಲ್ಸನ್ನು ಕೊಟ್ಟಿದ್ದಾರೆ. ಎಲ್ಲಿಂದ ಅಲಾಟ್ಮೆಂಟ್ ಮಾಡಬೇಕು ಸರ್ ಅಂತಂದರೆ, ಹಾಗಾದರೆ ಈ ಥರ ಒಂದು ಡೈರೆಕ್ಷನ್ ಅಂತಂದರೆ ಎಲ್ಲಿ ಕಾರ್ನರ್ ಇದೆ ಗೊತ್ತಾಗ್ತಿದ್ದಾನೆ ಈ ಟೇಬಲ್ ಅಂತಂದರೆ ಯಾವ ಕಾರ್ನರ್ ಇರುತ್ತೆ, ಈ ಕಾರ್ನರ್ ಈ ಮೂಲೆಯಿಂದ ಅಲಾಟ್ಮೆಂಟನ್ನು ಮಾಡ್ತಾ ಬರಬೇಕು. ದಟ್ ಈಸ್ ಕಾಲ್ಡ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್. ಹಾಗಾದರೆ ಇಲ್ಲಿ ಟೇಬಲನ್ನು ಒಳಗಡೆ ಇರೋಂಥ ಕಾಸ್ಟ್ ಎಲಿಮೆಂಟ್ಸ್ ಟೇಬಲ್ ಯಾವುದಂತ ಗೊತ್ತಾಗಿದೆ, ಅಲ್ಲಿ ನೀವು ಅಲಾಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು. ಹಾಗಾದರೆ
ಟೋಟಲ್ ಡಿಮ್ಯಾಂಡ್ ಎಷ್ಟಿದೆ ಫಸ್ಟ್ ನೋಡ್ಕೊಳ್ಬೇಕು, ಅದಕ್ಕೆ ಅಗೇನೆಸ್ಟ್ ನಾವು ಸಪ್ಲೈ ಮಾಡೋಕ್ಕಾಗುತ್ತಾ ಆ ಥರ ಅಲಾಟ್ಮೆಂಟನ್ನು ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಈ ಟೇಬಲ್ ಅಂದರೆ ಇಲ್ಲಿ ಅಲಾಟ್ಮೆಂಟ್ ಆಗಬೇಕು. ಈ ಒಂದು ಸೆಲ್ ಇದು ಕಾರ್ನರ್ ಅಲ್ವಾ, ಇಲ್ಲಿ ನಾರ್ತ್ ವೆಸ್ಟ್ ಇಲ್ಲಿ ಬರುತ್ತಂತೆ, ಇಮ್ಯಾಜಿನೇಷನ್ ಇದು ಈ ಕಾರ್ನರ್ಗೆ ಬರುತ್ತಂತೆ, ಈ ಥರ ಒಂದು ಡೈರೆಕ್ಷನ್ ನಾರ್ತ್ ವೆಸ್ಟ್ ಇಲ್ಲಿ ಬರುತ್ತಂತ ಅರ್ಥ. ಹಾಗಾದರೆ ಈ ಒಂದು ಸೆಲ್ಲಿಂದ ನಾವು ಅಲಾಟ್ಮೆಂಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 200 ನಮಗೆ ಡಿಮ್ಯಾಂಡ್ ಇದೆ ಫ್ರಮ್ ಡೀಲರ್ ಪಿಯಿಂದ 200 ಯೂನಿಟ್ಸ್ ಡಿಮ್ಯಾಂಡ್ ಇದೆ. ಆದರೆ ಇದು ಯಾವ ಸೆಲ್ಲಿಗೆ ಸಂಬಂಧಪಟ್ಟಿದೆ ಫ್ಯಾಕ್ಟ್ರಿ ಅಂತಂದರೆ ಎ ಅನ್ನೋದು, ಈ 14 ಅನ್ನೋದು ನಾರ್ತ್ ವೆಸ್ಟ್ ಕಾರ್ನರ್, ಈ ಕಾರ್ನರು ಈ ಸೆಲ್ಲು ನೋಡ್ಬೇಕು. ಟೋಟಲ್ ಇದು ಇದರಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಇದೇ ಥರ, ಇಲ್ಲೊಂದು ಟೇಬಲ್ ಅಂತಂದರೆ ಈ ಕಾರ್ನರ್, ಅದೇ ರೀತಿ ಇದೊಂದು ಟೇಬಲ್ ಅಂತಂದರೆ ಇದು ಕಾರ್ನರ್. ಈ ಕಾರ್ನಲ್ಲಿರೋಂಥ ಸೆಲ್ಲಿಂದ ಅಲಾಟ್ಮೆಂಟನ್ನು ಮಾಡ್ತಾ ಬರ್ತೀವಿ. ನೀವು ಇದೊಂದು ಪ್ರಾಬ್ಲಮನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ, ನೆಕ್ಸ್ಟ್ ಪ್ರಾಬ್ಲಮಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಇಲ್ಲಿ ಪಿಯಿಂದ 200 ಯೂನಿಟ್ಸು, ಎ ಇಂದ 250 ಸಪ್ಲೈ ಮಾಡ್ಬೋದು. ಹಾಗಾದರೆ ಡಿಮ್ಯಾಂಡೇ ಕಡಿಮೆ ಇದೆ, ಸಪ್ಲೈ ಜಾಸ್ತಿ ಇದೆ. ಹಾಗಾದರೆ 250 ನಾವು ಸಪ್ಲೈ ಮಾಡ್ಬೋದು. ನನ್ನ ಹತ್ರ 250 ರೂಪಾಯಿ ಇದೆ, 200 ರೂಪಾಯಿ ಯಾರೋ ಕೇಳ್ತಾ ಇದ್ದಾರೆ ಅಂದರೆ 200 ರೂಪಾಯಿ ಕೊಟ್ಬಿಡ್ಬೋದಲ್ವಾ, ಇನ್ನೂ 50 ರೂಪಾಯಿ ನನ್ನ ಹತ್ರ ಉಳಿಯುತ್ತೆ. ಲೈಕ್ ಆ ಥರ ಇಲ್ಲಿ 200 ರೂಪಾಯಿ 200 ಯೂನಿಟ್ಸ್ ಬೇಕಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಎ ಇಂದ ನಾನು ಎಷ್ಟು ಸಪ್ಲೈ ಮಾಡ್ಬೋದು? 200 ಇಲ್ಲಿ ಅಲಾಟ್ಮೆಂಟನ್ನು ಮಾಡ್ತೀನಿ. 200 ಅಲಾಟ್ಮೆಂಟ್ ಮಾಡಿದರೆ ಇನ್ನೆಷ್ಟು ಉಳಿಯುತ್ತೆ? ಇಲ್ಲಿ 0. ಇವನಿಗೆ ಎಷ್ಟು ಬೇಕಾಗಿತ್ತು? 200 ಬೇಕಾಗಿತ್ತು. 200 ಕೂಡ ಎ ಫ್ಯಾಕ್ಟ್ರಿಯಿಂದ ಪಿಗೆ ಸಪ್ಲೈ ಮಾಡೋದಕ್ಕೆ ನಾನು ಅಲಾಟ್ಮೆಂಟನ್ನು ಮಾಡಿದ್ದೀನಿ. ಹಾಗಾದರೆ ಇಲ್ಲಿ 0 ಉಳಿತಂದರೆ ಈ ಒಂದು ಕಾಲಮ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಈ ಕಾಲಮ್ ಏನಾಯಿತು? ಕ್ಯಾನ್ಸಲ್ ಆಯಿತು. ಹಾಗಾದರೆ ಉಳಿಯೋಂಥದ್ದು ಇನ್ಯಾವುದು? ಇಲ್ಲಿ ಈಗ 250 ಅಲ್ವಾ, 250ರಲ್ಲಿ 200 ಅಲಾಟ್ ಆಗಿದೆ. ಇನ್ನೆಷ್ಟು ಉಳ್ಕೊಳ್ಳುತ್ತೆ ನಮ್ಮ ಹತ್ರ? 50. ಗೊತ್ತಾಗ್ತೈತಾ? 200 ನಾನು ಅಲಾಟ್ ಮಾಡಿದ್ದೀನಿ, ಎ ಫ್ಯಾಕ್ಟ್ರಿಯಿಂದ 200 ಅಲಾಟ್ ಮಾಡಿದ್ದೀನಿ ಔಟ್ ಆಫ್ 250. ಹಾಗಾದರೆ ಇನ್ನೂ 50 ಉಳ್ಕೊಂಡಿದೆ, ನೆಕ್ಸ್ಟ್ ಅಲಾಟ್ಮೆಂಟ್ ಮಾಡಬೇಕು. ಹಾಗಾದರೆ ಇದು ಕಾಲಮ್ ಕ್ಯಾನ್ಸಲ್ ಆಯ್ತು ಅಂದರೆ ಉಳಿಯೋಂಥದ್ದು ಇನ್ನೆಷ್ಟು ವ್ಯಾಲ್ಯೂ ಉಳಿಯುತ್ತೆ? ಈ ಟೇಬಲ್ ಉಳಿಯುತ್ತೆ, ಇಷ್ಟು ಉಳಿಯುತ್ತೆ ಟೇಬಲ್. ಗೊತ್ತಾಗ್ತೈತಾ? ಹಾಗಾದರೆ ಈ ರೋ ಫುಲ್ ಕ್ಯಾನ್ಸಲ್, ಈ ಕಾಲಮ್ ಫುಲ್ ಕ್ಯಾನ್ಸಲ್ ಆಗುತ್ತೆ. ಯಾಕಂತ ಹೇಳ್ತಾ ಇದ್ದೀನಿ, ಟೋಟಲ್ ಡಿಮ್ಯಾಂಡ್ ಎಷ್ಟಿತ್ತು? 200 ಇತ್ತು. ಆ 200 ಕೂಡ ಸಪ್ಲೈ ಆಗಿದೆ ಬೈ ಫ್ಯಾಕ್ಟ್ರಿ ಎ ಇಂದ ನಾನು ಸಪ್ಲೈ ಮಾಡ್ತೀನಿ ಅಂತ ಅಲಾಟ್ಮೆಂಟನ್ನು ಮಾಡಿ. ಈ ಥರ ನೀವು ನಾರ್ತ್ ವೆಸ್ಟ್ ಕಾರ್ನರ್ ರೂಲಲ್ಲಿ ಏನು ಮಾಡಬೇಕು? ಯಾವ ಒಂದು ಫ್ಯಾಕ್ಟ್ರಿಯಿಂದ ಯಾವ ಒಂದು ಡೀಲರಿಗೆ ಸಪ್ಲೈ ಆಗಬೇಕು ಅನ್ನೋದನ್ನು ನೀವು ಅಲಾಟ್ಮೆಂಟ್ ಮಾಡಬೇಕು. ಈ 200 ಕೂಡ ಅಲಾಟ್ ಆಗಿದೆ ಅಂತಂದರೆ ಹಾಗಾದರೆ ಇನ್ನೇನು ಮತ್ತೆ ಅಲಾಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕ್ಯಾನ್ಸಲ್ ಮಾಡ್ತೀವಿ. ಇದು ನಿಲ್ ಆಯಿತು, 0 ಆಯಿತು ಅಂದ್ರೆ ಒಂದು ಸರಿ ಆ ಒಂದು ರೋ ಏನಾಗಬೇಕು? ಕಾಲಮು ಕ್ಯಾನ್ಸಲ್ ಆಯಿತು. ಓಕೆ, ನೆಕ್ಸ್ಟ್ ಬನ್ನಿ. ಮತ್ತು ಈ ಟೇಬಲ್ ಬಂತಿಲ್ಲಿ, ಲೈಕ್ ಇದೇ ಟೇಬಲಿಗೆ ಬನ್ನಿ. ಇದೇ ಥರ ಇಲ್ಲಿ ನಿಮಗೆ ರೂಟ್ ದಿಕ್ಕುಗಳಲ್ಲಿ ಹೇಳಿದ್ದಲ್ವಾ ಡೈರೆಕ್ಷನ್ಸಲ್ಲಿ, ಮತ್ತು ಇದೇ ಥರ ಈ ಟೇಬಲ್, ಇದರಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಈ ಮೂಲೆ ಬರುತ್ತೆ, ಇದು ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಅರ್ಥ. ಹಾಗಾದರೆ ಇಲ್ಲಿರೋಂಥ ಸೆಲ್ಲಿಗೆ ನೀವು ಅಲಾಟ್ಮೆಂಟನ್ನು ಮಾಡಬೇಕು. ಕ್ಯೂವಿಂದ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ, 225 ಯೂನಿಟ್ಸ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಬಟ್ ಇದು ಯಾವ ಒಂದು ಸೆಲ್ಲಿಗೆ ಸಂಬಂಧಪಟ್ಟಿದೆ, ಯಾವ ರೋ ಸಂಬಂಧಪಟ್ಟಿದೆ ಅಂದರೆ ಎ ಇಂದ. ಹಾಗಾದರೆ 225 ಬೇಕು ಕ್ಯೂಗೆ, ಬಟ್ 225 ಸಪ್ಲೈ ಮಾಡೋಕ್ಕೆ ಇದೇನಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎ ಇಂದ 250 ಮಾಡ್ಬೋದಿತ್ತು, ಬಟ್ ಆಲ್ರೆಡಿ 200 ಅಲರ್ಟ್ ಆಗಿದ್ದರಿಂದ ರಿಮೈನಿಂಗ್ 50 ಇದೆ. ಮಿನಿಮಮ್ ಯಾವುದಿರುತ್ತೆ ಅದನ್ನು ನಾವಲ್ಲಿ ಬರೆದು ಬಿಡ್ತೀವಿ ಅಷ್ಟೇ. ಸಿಂಪಲ್, ಮಿನಿಮಮ್ 50 ಇತ್ತು ಕಂಪೇರ್ ಟು 225 ಮತ್ತು 250ಗೆ ಕಂಪೇರ್ ಮಾಡಿದ್ರೆ ಯಾವ್ದು ಮಿನಿಮಮ್ ಇದೆ 50 ಬರೆದು ಬಿಟ್ವಿ. ಹಾಗಾದರೆ ಈ 50 ಕೂಡ ಅಲರ್ಟ್ ಆಯಿತಾ? 15 ಕೂಡ ಅಲರ್ಟ್ ಆಯಿತು, 0 ಆಯಿತು. ಇಲ್ಲಿ ಹೆಂಗೆ 0 ಆಗಿತ್ತಲ್ವ, ಲೈಕ್ ಅದೇ ಥರ ಇದು ಕೂಡ 0 ಆಯಿತು. ಇನ್ಯಾವುದು ಕೂಡ ಯೂನಿಟ್ಸು ವೇಕೆಂಟ್ ಇಲ್ಲ. ಟೋಟಲ್ ಎ ಇಂದ 250 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಸಪ್ಲೈ ಕೆಪಾಸಿಟಿ ಅಷ್ಟಿದೆ, ಟೋಟಲ್ ಸಪ್ಲೈ ಕೆಪಾಸಿಟಿ ಫ್ರಮ್ ದ ಫ್ಯಾಕ್ಟ್ರಿ ಎ 250. ಆ 250 ಕೂಡ ಅಲಾಟ್ಮೆಂಟ್ ಮಾಡಿದ್ವಿ. ಇಲ್ಲಿಗೆ 200 ಪ್ಲಸ್ ಇಲ್ಲಿಗೆ 50, ಟೋಟಲ್ 200 ಪ್ಲಸ್ 50 250 ಯೂನಿಟ್ಸು ಕೂಡ ಅಲರ್ಟ್ ಆಯಿತು, 0. ಹಾಗಾದರೆ ಒಂದು ಸಾರಿ ಇದು 0 ಆಯ್ತು ಅಂದರೆ ಇಲ್ಲಿ ಹೆಂಗೆ ನಾವು ಕ್ಯಾನ್ಸಲ್ ಮಾಡಿದ್ವಿ, ಇಲ್ಲೂ ಕೂಡ ನೀವೇನು ಮಾಡಬೇಕು? ಈ ಒಂದು ರೋವನ್ನು ಕ್ಯಾನ್ಸಲ್ ಮಾಡಬೇಕು. ಹಾಗಾದರೆ ಉಳಿಯೋಂಥದ್ದು ಈ ಒಂದು ಟೇಬಲ್ ಉಳಿಯುತ್ತೆ. ಗೊತ್ತಾಗ್ತಿತ್ತಾ? ಇಷ್ಟೇ ಟೇಬಲ್. ಈಗ ನೀವು ಇದನ್ನು ಯಾವ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀರಾ? 2 ರೋ ಇದೆ, 3 ಕಾಲಮ್ ಇದೆ, 2/3 ಮ್ಯಾಟ್ರಿಕ್ಸ್ ಅಂತ ಏನೋ ಹೇಳ್ಬೋದು. ಓಕೆ, ಹಾಗಾದರೆ ಈ ಟೇಬಲ್ ಬಂದಿದೆ ಇಲ್ಲಿ ನಿಮಗೆ, ಇಲ್ಲಿಂದ ಕೆಳಗಡೆಗೆ ಇಲ್ಲಿ ಫಸ್ಟ್ ರೋ ಕ್ಯಾನ್ಸಲ್ ಆಗಿದೆ, ಫಸ್ಟ್ ಕಾಲಮು ಕೂಡ ಕ್ಯಾನ್ಸಲ್ ಆಗಿದೆ. ಬಿಕಾಸ್ ಇಲ್ಲಿ ಟೋಟಲ್ ಏನು ಡಿಮ್ಯಾಂಡ್ ಇತ್ತು ಅದು 0 ಆಯಿತು, ಟೋಟಲ್ ಸಪ್ಲೈ ಕೂಡ ಅಲಾಟ್ಮೆಂಟ್ ಆಗಿ 0 ಆಯಿತು. ದ್ಯಾಟ್ಸ್ ವೈ ಈ ರೋ ಈ ಕಾಲಮ್ ಕ್ಯಾನ್ಸಲ್. ಹಾಗಾದರೆ ಉಳಿದಿರೋಂಥದ್ದು 18 14 9 24 13 10. ಹಾಗಾದರೆ ಇಷ್ಟರಲ್ಲಿ ಮತ್ತು ಇದು ಒಂದು ಟೇಬಲ್ ಇಲ್ಲಿಗೆ ಬರಬೇಕು. ಮತ್ತು ಈ ಟೇಬಲಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂತಂದರೆ ಇದೇ ನಾರ್ತ್ ವೆಸ್ಟ್ ಕಾರ್ನರು. ಈ ಒಂದು ಸೆಲ್ಲಿಗೆ ನೀವು ಅಲಾಟ್ಮೆಂಟನ್ನು ಮಾಡಬೇಕು. ಹಾಗಾದರೆ 225 ಅವರಿಗೆ ಬೇಕು ಅಂತ ಹೇಳಿದ ಕ್ಯೂವು. ಹಾಗಾದರೆ 225 50 ಅಲಾಟ್ಮೆಂಟ್ ಆಗಿದೆ. ಇನ್ನು ಎಷ್ಟು ಉಳ್ಕೊಂಡಿದೆ? ಇನ್ನು ಎಷ್ಟು ಮಾಡಬೇಕಿನ್ನು ಪೆಂಡಿಂಗ್? 175. 225 ಕ್ಲಿಯರ್. 225 ಮೈನಸ್ 50 ಮಾಡಿದರೆ 175. ಇನ್ನೂ ಅವ್ರಿಗೆ ಡಿಮ್ಯಾಂಡ್ ಇದೆ, ಸಪ್ಲೈ ಮಾಡಬೇಕು. ಹಾಗಾದರೆ ಈ ಪ್ಲೇಸಲ್ಲಿ ನಿಂತ್ಕೊಂಡು ನಿಮಗೆ ಬಿ ಇಂದ ಎಷ್ಟು ಸಪ್ಲೈ ಮಾಡೋ ಕೆಪಾಸಿಟಿ ಇದೆ? 300. ಎಷ್ಟು ಇನ್ನೂ ಡಿಮ್ಯಾಂಡ್ ಬೇಕಿದೆ? ಮಿನಿಮಮ್ ಯಾವುದಂತ ನೋಡಿ ಅದನ್ನು ಬರೆದು ಬಿಡಿ ಅಂತ ಹೇಳಿದ್ದೆ ನಾನು ಅವಾಗ. 175 300 ಮಿನಿಮಮ್ 175. 175 ಕೂಡ ನಾನಿಲ್ಲಿ ಅಲಾಟ್ಮೆಂಟನ್ನು ಮಾಡ್ತೀನಿ.
ಹಾಗಾದರೆ ಇದು 175 ಕೂಡ ಅಲಾಟ್ಮೆಂಟ್ ಆಯಿತು. ಹಾಗಾದರೆ 225 ಬೇಕಿತ್ತು. ಫ್ಯಾಕ್ಟ್ರಿ ಬಿಯಿಂದ ಈ ಒಂದು ಕ್ಯೂಗೆ 225 175 ಸಪ್ಲೈ ಮಾಡೋಕ್ಕೆ ಹೇಳಿದ್ದೇನೆ, ಅಲಾಟ್ ಮಾಡಿದ್ದೀನಿ. ಎ ಇಂದ 50 ಯೂನಿಟ್ಸ್, ಟೋಟಲ್ 50 + 175 225 0 ಆಯಿತು. ಹಾಗಾದರೆ ಒಂದು ಸಾರಿ ಇದು 0 ಆದರೆ ಈ ಕಾಲಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಸಿಂಪಲ್. ಕ್ಯಾನ್ಸಲ್ ಮಾಡ್ತಾ ಬರಬೇಕು. ಹಾಗಾದರೆ ಈಗ ಉಳಿಯೋಂಥದ್ದೇನು, ಈ ಒಂದು ಟೇಬಲ್ ಉಳಿಯುತ್ತೆ. 2x2 ಮ್ಯಾಟ್ರಿಕ್ಸ್ ಥರ ಇದೊಂದು ಟೇಬಲ್ ಉಳಿಯುತ್ತೆ. ಹಾಗಾದರೆ ಇಲ್ಲಿ ನಾವು 300ಅಲ್ಲಿ ಎಷ್ಟು ಅಲಾಟ್ಮೆಂಟ್ ಮಾಡಿದ್ವಿ, 175 ಮಾಡಿದ್ವಿ. 300 - 175 ಮಾಡಿದರೆ 125 ಯೂನಿಟ್ಸ್ ಇನ್ನೂ ನಮಗೆ ಉಳಿದಿದೆ. ಹಾಗಾದರೆ ಅಲಾಟ್ಮೆಂಟ್ ಇನ್ನೂ ಪೆಂಡಿಂಗ್ ಇದೆ. ಮತ್ತು ಈ ಟೇಬಲಿಗೆ ಬರ್ತೀರಾ, ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ನೋಡಬೇಕು. ಇದು ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಅಂತ, ಇಲ್ಲಿ ಈ ಥರ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಇಲ್ಲಿ ಬರುತ್ತಂತ ಹೇಳಿದೆ ನಾನು ಡೈರೆಕ್ಷನಲ್ಲಿ. ಹಾಗಾದರೆ ಈ ಸೆಲ್ಲಿಂದ ಅಲಾಟ್ಮೆಂಟ್ ಮಾಡಬೇಕು. ಹಾಗಾದರೆ ಇವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಆರಿಂದ ನೋಡಿ, ಆರಿಂದ ಡಿಮ್ಯಾಂಡ್ ಎಷ್ಟಿದೆ, 275 ಇದೆ. 275 ಈ ಸೆಲ್ ಯಾವ ಒಂದು ರೋಗೆ ಯಾವ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು, ಬಿಯಿಂದ ಎಷ್ಟು ಸಪ್ಲೈ ಮಾಡ್ಬೋದು, ಓನ್ಲಿ 125 ಮಾತ್ರ. ಮಿನಿಮಮ್ ಯಾವುದು 275 ಮತ್ತು 125 ಇಲ್ಲಿ ಮಿನಿಮಮ್ ಯಾವುದು, 125 ಇಸ್ ದ ಮಿನಿಮಮ್. 125 ಅನ್ನು ಕೂಡ ಅಲಾಟ್ಮೆಂಟನ್ನು ಮಾಡ್ತೀನಿ. ಹಾಗಾದರೆ ಅಲಾಟ್ಮೆಂಟ್ ಆಯಿತು. ಇದು ಏನಾಯಿತು, 0 ಆಯಿತು. ಹಾಗಾದರೆ ಈ 300 ಎಲ್ಲಿ ಅಲಾಟ್ ಆಯ್ತು ಸರ್ ಅಂತಂದರೆ, ಇಲ್ಲಿ 175, ಇಲ್ಲಿ 125 ಟೋಟಲ್ ಮಾಡಿದರೆ ನಿಮಗೆ 300 ಸಿಗುತ್ತೆ. ಹಾಗಾಗಿ 0 ಆಯಿತು ಅಂದರೆ ಈ ಒಂದು ರೋ ಏನಾಯಿತು, ಕ್ಯಾನ್ಸಲ್ ಆಯಿತು. ಒಂದು ಸಾರಿ 0 ಆಯಿತು ಅಂತಂದರೆ ಈ 125 ಕೂಡ ಅಲಾಟ್ಮೆಂಟ್ ಆಯಿತು, 0 ಆಯಿತು ನಮಗೆ ಅಂತಂದರೆ ಅದು ರೋ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು ಯಾವುದು, ಇದೊಂದು ನಮಗೆ ಉಳಿಯುತ್ತೆ. ಇದೊಂದು 2 ವ್ಯಾಲ್ಯೂ ಉಳಿಯುತ್ತೆ, 13 ಮತ್ತು 10. ಹಾಗಾದರೆ ಟೋಟಲ್ ಅವನಿಗೆ 6ರಿಂದ ಎಷ್ಟು ಡಿಮ್ಯಾಂಡ್ ಇತ್ತು, 275. ಎಷ್ಟು ಅಲಾಟ್ಮೆಂಟ್ ಆಗಿದೆ ಮೈನಸ್ ಮಾಡಿ. 275 125 ಮೈನಸ್ ಆದರೆ 150 ಯೂನಿಟ್ಸು ಡಿಮ್ಯಾಂಡ್ ಅಲಾಟ್ಮೆಂಟ್ ಮಾಡಬೇಕು, ಅದೇನು ಉಳ್ಕೊಂಡಿದೆ. ಹಾಗಾದರೆ ಮತ್ತೆ ಇದೇ ಟೇಬಲ್, ಮತ್ತು ಯಾವುದು ಉಳಿದಿದೆ ವ್ಯಾಲ್ಯೂಸ್ ಅದಕ್ಕೊಂದು ಟೇಬಲ್ ಥರ ಮಾಡ್ಕೊಳ್ಳಿ. ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಅಂದರೆ ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಬರುತ್ತಂತ ಅಸಂಪ್ಷನ್, ನಾರ್ತ್ ವೆಸ್ಟ್ ಇಲ್ಲಿ ದಿಕ್ಕು ಬರುತ್ತಂತ ಅಸಂಪ್ಷನ್ ಬೇಸ್ ಮೇಲೆ ಈ ಸೆಲ್ಲಿಂದ ಅಲಾಟ್ಮೆಂಟ್ ಮಾಡ್ತೀವಿ. ಹಾಗಾದರೆ 275 ಡಿಮ್ಯಾಂಡ್ ಇತ್ತು, 125 ಅಲಾಟ್ ಆಯಿತು, ಇನ್ನು 150 ಪೆಂಡಿಂಗ್ ಇದೆ. ಹಾಗಾದರೆ 150 ನಾವು ಸಿಯಿಂದ ಇಲ್ಲಿ ಅಲಾಟ್ಮೆಂಟ್ ಮಾಡ್ಬೋದು ನೋಡಿ. 400 ಇದೆ, 150 ಖಂಡಿತವಾಗ್ಲೂ ನಾವು ಅಲಾಟ್ಮೆಂಟನ್ನು ಮಾಡ್ಬೋದು. ಹಾಗಾದರೆ ಇಲ್ಲಿ 150 ಕೂಡ 150 ಅಲಾಟ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, 0 ಆಗುತ್ತೆ. ಹಾಗಾದರೆ 125 150 ಟೋಟಲ್ ಮಾಡಿದರೆ 275 ಕೂಡ ಅಲಾಟ್ಮೆಂಟ್ ಆಯ್ತಲ್ವಾ. ಒಂದು ಸಾರಿ ಇದು 0 ಆಯ್ತು ಅಂದರೆ ಈ ಒಂದು ರೋನ ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಹಾಗಾದರೆ ಇನ್ನು ಉಳಿಯೋಂಥ ಸೆಲ್ ಯಾವುದು, ಇದೊಂದೇ ಸೆಲ್ ಉಳಿಯುತ್ತೆ. ಲಾಸ್ಟಿಗೆ ಇದೊಂದು ಸೆಲ್ ಉಳಿಯುತ್ತೆ. ಇದರಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಅಂದರೂ ಅಷ್ಟೇ, ಅಥವಾ ಇದು ಉಳಿದಿರೋದ್ರಲ್ಲಿ ನೀವು ಅಲಾಟ್ಮೆಂಟನ್ನು ಮಾಡಬೇಕು. ಹಾಗಾದರೆ 400 ಇತ್ತಲ್ವಾ, 400ಅಲ್ಲಿ ಎಷ್ಟು ಅಲಾಟ್ಮೆಂಟ್ ಆಯಿತು, 150 ಆಯಿತು. ಇನ್ನು ಎಷ್ಟು ಉಳಿಯಿತು, 250 ಉಳಿತು. 250 ಉಳಿತಾ. ಹಾಗಾದರೆ 250 ಎಲ್ಲಿಂದ ಡಿಮ್ಯಾಂಡ್ ಇದೆ ನೋಡಿ, ಎಸ್ಸಿಂದ ಡಿಮ್ಯಾಂಡ್ ಇದೆ 250 ಯೂನಿಟ್ಸ್, ಅವೈಲಬಲು ಕೂಡ 250 ಯೂನಿಟ್ಸ್. ಡಿಮ್ಯಾಂಡ್ 250, ಸಪ್ಲೈ ಕೂಡ 250ಗೆ ಅವೈಲಬಲ್ ಇದೆ. ಹಾಗಾಗಿ 250 ಬರೀತೀನಿ. ಹಾಗಾದರೆ ಇದು ಕೂಡ 0 ಆಗುತ್ತೆ, ಆ್ಯಂಡ್ ದಿಸ್ ವಿಲ್ ಬಿ ಆಲ್ಸೋ 0. ಗೊತ್ತಾಗ್ತದೆ, ಎಲ್ಲ 0 ಆಯಿತು, ಇದು ಕೂಡ 0 ಆಯಿತು. ಔಟ್ ಆಫ್ ಇಲ್ಲಿ 950ಗೆ 950 ಕೂಡ 0 ಆಯಿತು. ಇದನ್ನು ನೀವೇನು ಮಾಡಬೇಕು, ಕನ್ಫರ್ಮ್ ಮಾಡ್ಕೊಳ್ಬೇಕು. ದಿಸ್ ಈಸ್ ಕಾಲ್ಡ್ ಅಲಾಟ್ಮೆಂಟನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಂಡರ್ NWCR ಮೆಥಡ್. ನಾರ್ತ್ ವೆಸ್ಟ್ ಕಾರ್ನರಿಂದ ನೀವು ಕ್ಯಾನ್ಸಲ್ ಮಾಡ್ತಾ ಬರಬೇಕು. ಒಂದು ಸಾರಿ ಡಿಮ್ಯಾಂಡು ಫುಲ್ಫಿಲ್ ಆಯಿತಾ, ಕನ್ಸ್ಟೆಂಟ್ಸ್ ಅಂತ ಹೇಳಿತ್ತಲ್ವ ನಿನ್ನೆ, ಕನ್ಸ್ಟೆಂಟ್ಸ್ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫುಲ್ಫಿಲ್ ಆಯಿತಾ, ಓಕೆ, ಅದು ಆ ರೋ ಅಥವಾ ಆ ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ಉಳಿದಿರೋದ್ರಲ್ಲಿ ಮತ್ತೆ ನಾವು ನಾರ್ತ್ ವೆಸ್ಟ್ ಕಾರ್ನರ್ ನೋಡ್ತೀವಿ, ಅಲ್ಲಿ ಮತ್ತೆ ಅಲಾಟ್ಮೆಂಟನ್ನು ಮಾಡ್ತೀವಿ. ಅಲ್ಲೂ ಆಯಿತಾ, ಮತ್ತೆ ರೋ ಕ್ಯಾನ್ಸಲ್ ಯಾವ್ದು 0 ಆಗುತ್ತೋ ಅದನ್ನು ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ ಇಮಿಡಿಯೇಟಾಗಿ. ಇಷ್ಟು ನೀವು ಫಸ್ಟ್ ಸ್ಟೆಪ್ಪಲ್ಲಿ ಅಲಾಟ್ಮೆಂಟನ್ನು ಮಾಡ್ತೀರಾ. ಇದಾದಮೇಲೆ ಎಷ್ಟು ಸೆಲ್ಲಲ್ಲಿ ನೀವು ಅಲಾಟ್ಮೆಂಟ್ ನೋಡಿದ್ರಿ, ಟೋಟಲ್ ಇಷ್ಟು ಕಾಸ್ಟ್ ಸೆಲ್ಸ್ ಇದ್ದಾವೆ, 1 2 3 4 4 × 3 12 ಸೆಲ್ಸ್ಗಳಲ್ಲಿ ಎಷ್ಟು ಅಲಾಟ್ಮೆಂಟ್ ಮಾಡಿದ್ದೀರಾ, 200 50 175 125 150 250. ಇಷ್ಟನ್ನು ಕೂಡ ನೀವು 6 ನಂಬರ್ ಏನಿದಾವೆ ಅಲ್ಲಿ 6 ಸೆಲ್ಲಲ್ಲಿ ಅದು ಟೋಟಲ್ ಮಾಡಿ ದಟ್ ವಿಲ್ ಬಿ ಈಕ್ವಲ್ ಟು 950. ಒಂದು ಸರ್ ನೀವು ಚೆಕ್ಕಿಂಗ್ ಮಾಡ್ಕೊಳ್ಬೇಕು, ವೆರಿಫೈ ಮಾಡ್ಕೊಳ್ಬೇಕಂತ ಹೇಳ್ತಾನೆ ಸ್ಟೆಪ್ಗಳನ್ನು ನಾವು ಡಿಸ್ಕಸ್ ಮಾಡಿದಾಗ. ಹಾಗಾದರೆ ಎಷ್ಟು ಸೆಲ್ಲಲ್ಲಿ ಅಲಾಟ್ಮೆಂಟ್ ಮಾಡಿದರೆ 1 2 3 4 5 6 ಇಲ್ಲಿ ಬರ್ದಿರ್ತೀರ, ಅದೇ ಅಲಾಟ್ಮೆಂಟ್ ಅಂತ ಅರ್ಥ. ಯಾವುದು ಅನ್ಅಲಾಟೆಡ್ ಸೆಲ್ ಅಂದರೆ ಇಲ್ಲಿ ಎಲ್ಲಿ ಬರ್ದಿಲ್ಲಲ್ಲ ನೀವು ಬೇರೆ ಇದರಲ್ಲಿ, ಅದು ಅನ್ಅಲಾಟೆಡ್ ಸೆಲ್ ಅಂತ. ಟೋಟಲ್ ಮಾಡಿ ನೋಡಿ 950 ಬರುತ್ತೆ. ಟೋಟಲ್ ಸೆಲ್ಸ್ ಎಷ್ಟೆಲ್ಲ ಅಲಾಟ್ಮೆಂಟ್ ಮಾಡಿದ್ರೆ 6 ಸೆಲ್ಗಳೆಲ್ಲ ಅಲಾಟ್ಮೆಂಟ್ ಮಾಡಿದ್ರೆ. ಇದು ಸ್ಟೆಪ್ 1 ಆಯಿತಾ. ಸ್ಟೆಪ್ 2ಗೆ ಬರ್ತೀರಾ. ಸ್ಟೆಪ್ 2ಅಲ್ಲಿ ಏನು ಮಾಡ್ತೀರಾ, ಸ್ಟೆಪ್ 2 ಟೆಸ್ಟಿಂಗ್ ಆಫ್ ಆಪ್ಟಿಮಾಲಿಟಿ. ಇಲ್ಲಿ ಎಮ್ ಮತ್ತು ಎನ್ ಅಂತ ನೀವು ನೋಡಿ. ಎಮ್ ಅಂತಂದರೆ ನಂಬರ್ ಆಫ್ ರೋಸ್, ಎನ್ ಅಂತಂದರೆ ನಂಬರ್ ಆಫ್ ಕಾಲಮ್ಸ್. ಓನ್ಲಿ ಕಾಸ್ಟ್ ಸೆಲ್ಸ್ ಮಾತ್ರ. ಇಲ್ಲಿ ಒಳಗಡೆ ಟೇಬಲ್ ಇದೆ ಅಲ್ವಾ, ಇದಕ್ಕೆ ಮಾತ್ರ ನೀವು ಕೇಳ್ತಾರದು ನಾನು. ಎಷ್ಟು ರೋ ಇದೆ, 1 2 3. ಎಮ್ ಅಂದರೆ ನಂಬರ್ ಆಫ್ ರೋಸ್ 3 ಅಂತ ಅರ್ಥ. ನಂಬರ್ ಆಫ್ ಕಾಲಮ್ಸ್ ಅಂದರೆ PQRS ಇದೆ ಅಲ್ವಾ ಮೇಲ್ಗಡೆಯಿಂದ 1 2 3 4. ಹಾಗಾದರೆ
ಎನ್ ಡಿನೋಟ್ಸ್ ನಂಬರ್ ಆಫ್ ಕಾಲಮ್ಸ್, ಎಮ್ ಡಿನೋಟ್ಸ್ ನಂಬರ್ ಆಫ್ ರೋಸ್. ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸ್ಟೆಪ್ 2 ಹೆಡ್ಡಿಂಗ್ ಟೆಸ್ಟಿಂಗ್ ಆಫ್ ಆಪ್ಟಿಮ್ಯಾಲಿಟಿ. ಏನು ಚೆಕ್ ಮಾಡಬೇಕಪ್ಪ ಅಂತಂದರೆ m+n-1 ಅಂತ ಇದೊಂದು ನೀವು ಆಪ್ಟಿಮ್ಯಾಲಿಟಿ ಕರೆಕ್ಟ್ ಇದನ್ನು ಇಲ್ವಂತ ನೋಡಬೇಕಷ್ಟೇ, ಸಿಂಪಲ್ಲು. ಇದು ಈಸಿ ಸ್ಟೆಪ್, ಇದೇನು ತುಂಬ ಏನು ಡಿಫಿಕಲ್ಟ್ ಏನಿಲ್ಲ. ಈ ಥರ ಬರ್ಕೊಳ್ಳಿ ಟೆಸ್ಟಿಂಗ್ ಆಫ್ ಆಪ್ಟಿಮ್ಯಾಲಿಟಿ ಸ್ಟೆಪ್ 2 ಹೆಡ್ಡಿಂಗ್. ಅದ್ರ ಕೆಳಗಡೆಗೆ ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ಈಸ್ ಈಕ್ವಲ್ ಟು m+n-1. ಎಮ್ ಅಂದರೆ ನಂಬರ್ ಆಫ್ ರೋಸ್, ಎನ್ ಅಂದರೆ ನಂಬರ್ ಆಫ್ ಕಾಲಮ್ಸ್. m+n-1 ಅಲ್ಲಿಗೆ ಎಮ್ ಅಂದರೆ ನಂಬರ್ ಆಫ್ ರೋಸ್ 1 2 3, ಕಾಲಮ್ ಅಂದರೆ 1 2 3 4. 3 + 4, 3 ರೋಸ್ 3 ಕಾಲಮ್ 4, 3 + 4 -1. -1 ಇದು ಕಾಮನ್, ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದು. ಹಾಗಾದರೆ 6 ನಂಬರ್ ಆಫ್ ಅಲಾಟೆಡ್ ಸೆಲ್ 6 ಯಾಕೆ ಬರ್ಕೊಂಡಿದ್ದೀವಿ ಸರ್ ಅಂತಂದರೆ ಇಲ್ಲಿದೆ ನೋಡಿ, 1 2 1 2 3 4 5 6, ಅದನ್ನು ನಾವು 6 ಬರ್ಕೊಂಡಿರೋದು. ಈಸ್ ಈಕ್ವಲ್ ಟು 3 + 4, 3 ಅಂದರೆ ರೋಸು, 4 ಅಂದರೆ ಕಾಲಮು, -1 ಕಾಮನ್ ಅದು. ಆವಾಗ 3 + 4 ಮಾಡಿದರೆ 7, -1 ಮಾಡಿದರೆ 6. ಇವೆರಡು ಈಕ್ವಲ್ ಇದೆ ಅಂದರೆ ನೀವು ಮಾಡಿರೋಂಥ ಆನ್ಸರು ಏನಿದೆ ಅಲಾಟ್ಮೆಂಟು ಕರೆಕ್ಟ್ ಆಗಿದೆ. ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಥವಾ ಆಪ್ಟಿಮಲ್ ಆಗಿದೆ ಅಂತೇಳಿ ನೀವು ಇಲ್ಲಿ ತೋರಿಸ್ತೀರ ಅಂಡರ್ ಸ್ಟೆಪ್ 2. ಇನ್ನೂ ಒಂದು ಸ್ಟೆಪ್ ಇದೆ, ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಸೊಲ್ಯೂಷನನ್ನು ಮಾಡ್ತಾ ಹೋಗ್ತೀವಿ. ಸ್ಟೆಪ್ 3ನ ಈಗ ಹೆಡ್ಡಿಂಗನ್ನು ತೋರಿಸ್ತೀನಿ ನಿಮಗೆ. ಸ್ಟೆಪ್ 3 ಕಾಂಪ್ಯೂಟೇಷನ್ ಆಫ್ ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡರ್ NWCR ಮೆಥಡ್. ಕಾಂಪ್ಯೂಟೇಷನ್ ಆಫ್ ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡರ್ NWCR ಮೆಥಡ್. ಅಲ್ಲಿ ಹೆಡ್ಡಿಂಗ್ ಏನು ಬರ್ಕೊಳ್ಬೇಕು, ಇದೊಂದು ಟೇಬಲನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಫಸ್ಟ್ ಹೆಡ್ಡಿಂಗ್ 4 ಕಾಲಮ್ ಬರುತ್ತೆ, 1 2 3 4. ಥರ್ಡ್ ಕಾಲಮ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಇಲ್ಲಿ ಫ್ಯಾಕ್ಟ್ರೀಸ್, ಡೀಲರ್ಸ್, ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನಲ್ವಾ, ಫ್ಯಾಕ್ಟ್ರೀಸ್ ಇಲ್ಲಿದೆ, ಡೀಲರ್ಸ್ ಇಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ, ಗೊತ್ತಾಗ್ತಿದೆನಾ? ಹಾಗಾದರೆ ಫ್ಯಾಕ್ಟ್ರೀಸ್, ಡೀಲರ್ಸ್. ಹಾಗಾದರೆ ನೆಕ್ಸ್ಟು ಸೆಲ್ ಎಂಟ್ರಿ ಕಾಸ್ಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್. ನಾವು ಅಲಾಟ್ ಮಾಡಿರೋ ಯೂನಿಟ್ಸ್ ಅಲ್ಲಿ ಗೊತ್ತಿದೆ, ನಾನು ಹೇಳ್ತೀನಿ ನಿಮಗೆ. ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ ರುಪೀಸ್ ಇಲ್ಲಿ ಬರ್ಕೊಂಡಿದ್ವಿ. ಇಷ್ಟು 4 ಕಾಲಮನ್ನು ಬರ್ಕೊಂಡು ಟೇಬಲ್ ರೆಡಿ ಮಾಡ್ಕೊಂಡು ಫ್ಯಾಕ್ಟ್ರೀಸ್ ಯಾವುದಿದೆ, ಸಪ್ಲೈಯರ್ ಅಂತ ಕರಿಬೋದು ಅಥವಾ ಫ್ಯಾಕ್ಟ್ರೀಸ್, ಇದು ಪ್ರಾಬ್ಲಮಲ್ಲಿ ಕರೆಕ್ಟ್ ಇದೆ ಅದು. ಓಕೆ, ಫ್ಯಾಕ್ಟ್ರೀಸ್ ABC, ಫ್ಯಾಕ್ಟ್ರೀಸ್ ABC ಅನ್ನು ಬರ್ಕೊಂಡಿದ್ದೀನಿ, ABC. ಡೀಲರ್ಸ್ ಎಷ್ಟು ಜನ ಇದ್ದಾರೆ, ಅದ್ರ ಯಾವ ಬೇಸ್ ಮೇಲೆ ಬರ್ಕೊಳ್ಬೇಕಂದ್ರೆ ಎ ಇಂದ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿದೆ ಇಲ್ಲಿ ಬರ್ಕೊಂಡಿದ್ದೀವಲ್ವಾ, ಇಲ್ಲಿ 200 ಯೂನಿಟ್ಸು, ಇಲ್ಲಿ 50 ಯೂನಿಟ್ಸ್ ಅಂತೇಳಿ. ಹಾಗಾದರೆ ಎ ಇಂದ ಪಿಗೂ ಅಲಾಟ್ಮೆಂಟ್ ಆಗಿದೆ, ಎ ಇಂದ ಕ್ಯೂಗೂ ಸಪ್ಲೈ ಮಾಡ್ಬೇಕಂತ ಅಲಾಟ್ಮೆಂಟನ್ನು ಮಾಡಿದ್ವಿ. 200 + 50 250 ಕೂಡ ಇಲ್ಲಿ ಅಲಾಟ್ಮೆಂಟನ್ನು ಮಾಡಿದ್ವಿ. ಲೈಕ್ ಹಾಗಾದರೆ ಎ ಇಂದ ಪಿ ಮತ್ತು ಕ್ಯೂಗೆ, ಎ ಇಂದ ಪಿಗೂ ಅಲಾಟ್ಮೆಂಟ್ ಆಗಿದೆ, ಕ್ಯೂಗೆ ಅಲಾಟ್ಮೆಂಟ್ ಆಗಿದೆ, ನಂಬರ್ ಆಫ್ ಯೂನಿಟ್ಸ್ ಇಲ್ಲಿ ನೋಡೋಣ. ಲೈಕ್ ಅದೇ ಥರ ಬಿ ಇಂದ ಕ್ಯೂಗೆ, ಬಿ ಇಂದ ಇಲ್ಲೊಂದು ಅಲಾಟ್ಮೆಂಟ್ ಮಾಡಿದ್ವಿ, ಇಲ್ಲೂ ಅಲಾಟ್ಮೆಂಟ್ ಮಾಡಿದ್ವಿ. ಹಾಗಾದರೆ ಕ್ಯೂ ಮತ್ತು 6, ಬಿ ಇಂದ ಕ್ಯೂಗೆ, ಬಿ ಇಂದ ಆರ್ಗೆ. ಹಾಗಾದರೆ ಬಿ ಇಂದ ಕ್ಯೂಗೆ, ಬಿ ಇಂದ ಆರ್ಗೆ ಅಲಾಟ್ ಮಾಡಿದ್ದೀವಿ. ಸಿ ಇಂದ ಇಲ್ಲೊಂದು 150 ಯೂನಿಟ್, ಇಲ್ಲಿ 250 ಯೂನಿಟ್, ಟೋಟಲ್ 400 ಯೂನಿಟು ಅಲಾಟ್ಮೆಂಟ್ ಮಾಡಿದ್ವಿ. ಟೋಟಲ್ ಸಿ ಇಂದ 400 ಯೂನಿಟ್ಸ್ ಪ್ರೊಡ್ಯೂಸ್ ಆಗ್ತಿದೆ. ಇಲ್ಲಿಗೆ ಆರ್ಗೆ 250, ಎಸ್ಗೆ ಆರ್ಗೆ 150, ಎಸ್ಗೆ 250, ಟೋಟಲ್ 400 ಯೂನಿಟ್ಸನ್ನು ಅಲಾಟ್ಮೆಂಟ್ ಮಾಡಿದ್ವಿ. ಹಾಗಾದರೆ ಸಿ ಇಂದ ಆರ್ಗೆ ಮತ್ತು ಎಸ್ಗೆ ಎರಡಕ್ಕೂ ಅಲಾಟ್ಮೆಂಟ್ ಮಾಡಿದ್ವಿ. ಸೆಲ್ ಎಂಟ್ರಿ ಕಾಸ್ಟ್ ಅಂತ ಇದೆ ಅಲ್ವ ಇಲ್ಲಿ ಹೆಡ್ಡಿಂಗು, ಸೆಲ್ ಎಂಟ್ರಿ ಕಾಸ್ಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್. ಇಲ್ಲಿ ಅಲಾಟೆಡ್ ಅಂದರೆ ನಾವು ಇಲ್ಲಿ 6 ಸೆಲ್ಗಳಲ್ಲಿ ಅಲಾಟ್ಮೆಂಟ್ ಮಾಡಿದ್ವಿ. 200, 50, 175, 125, 150, 250. ಇದು ಈ ಒಂದು ವ್ಯಾಲ್ಯೂಸ್ ಬರುತ್ತೆ, ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್, ನಾವು ಎಷ್ಟು ಅಲಾಟ್ಮೆಂಟ್ ಮಾಡ್ತಾ ಇದ್ದೀವಿ ಇದು. ಅದಕ್ಕಿಂತ ಬಿಫೋರ್ ಇಂಟು ಇದ್ರ ಮುಂದೆ ಇರೋದು ಸೆಲ್ ಎಂಟ್ರಿ ಕಾಸ್ಟ್. ಹಾಗಾದರೆ ಇಲ್ಲಿ 14 ಅಂತ ಇತ್ತು, 14 × 200, 13 × 250, 14 × 200, 13 × 50, 18 × 175, 14 × 125, 18 × 175, 14 × 125, 13 × 150, 10 × 250, 13 × 150, 10 × 250. ಅಲ್ಲಿ ಏನು ಆ ಟೇಬಲ್ 2 ವ್ಯಾಲ್ಯೂ ಇರುತ್ತಲ್ಲ ಅದೆರಡು ಮಲ್ಟಿಪ್ಲೈ ಮಾಡಬೇಕಂತ ಅರ್ಥ, ಅಷ್ಟೇ ಸಿಂಪಲ್. ಗೊತ್ತಾಗ್ತಿದೆನಾ? ಹಾಗಾದರೆ ಇದು ಮಲ್ಟಿಪ್ಲೈ ಮಾಡ್ತೀವಿ. 14 × 200 ಇದು ಈ ವ್ಯಾಲ್ಯೂ ಬರುತ್ತೆ 2800, 13 × 50 650, 18 × 175 3150. ಈ ಥರ ಏನಾಗುತ್ತೆ, ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಫ್ರೀಕ್ವೆಂಟಾಗಿ ಈ ವ್ಯಾಲ್ಯೂಸನ್ನು ಲಾಸ್ಟ್ ಕಾಲಮಲ್ಲಿ ಇಡ್ತೀರಾ. ಇಷ್ಟನ್ನು ಕೂಡ ನೀವು ಟೋಟಲ್ ಮಾಡಿದರೆ ಯು ವಿಲ್ ಗೆಟ್ 12,800. 12,800 ಈಸ್ ದ ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಯಾವ ಮೆಥಡು? NWCR ಮೆಥಡ್ ಅಂತ ಹೇಳಿದ್ದಾನೆ. ಇದು ಯಾವ ರೀತಿ ಟೇಬಲ್ ಹಾಕೊಳ್ಳೋದು ಗೊತ್ತಾಯ್ತಲ್ವ? ಈ ಥರ ಟೇಬಲ್ 4 ಕಾಲಮನ್ನು, ಇದು ಕಾಮನ್. ಇದೇ ಥರ ನೀವು ನೆಕ್ಸ್ಟು ಕೂಡ ಎಲ್ಲ ಪ್ರಾಬ್ಲಮ್ಸ್ ಹಿಂಗೆ ಹಾಕಬೇಕಷ್ಟೇ. ಇದೊಂದು ಪ್ರಾಬ್ಲಮ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇದಾದಮೇಲೆ ಇನ್ಫರೆನ್ಸ್ ಬರೀತಾ ಇದ್ದು ಪ್ರೀವಿಯಸ್ ಸೆಮಿಸ್ಟರಲ್ಲಿ ಕೂಡ. ಲೈಕ್ ಅದೇ ಥರ ಇನ್ಫರೆನ್ಸ್, ದ ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಅಲೋಕೇಟಿಂಗ್ ಯೂನಿಟ್ಸ್ ಫ್ರಮ್ ಫ್ಯಾಕ್ಟರೀಸ್ ಟು ದೇರ್ ಡೀಲರ್ಸ್ ಅಂಡರ್ NWCR ಮೆಥಡ್ ಈಸ್ ₹12,800.
NWCR ಮೆಥಡನ್ನು ಯೂಸ್ ಮಾಡಿದ್ವಿ. ಫ್ಯಾಕ್ಟ್ರಿಯಿಂದ ಡೀಲರ್ಸ್ಗಳಿಗೆ ಎಲ್ಲ ಯೂನಿಟ್ಸನ್ನು ಅಲಾಟ್ಮೆಂಟ್ ಮಾಡೋಕ್ಕೆ ಹೇಳಿದ್ವಿ. 950 ಯೂನಿಟ್ಸ್ ಇತ್ತು, 950 ಯೂನಿಟ್ಸ್ ಅಲಾಟ್ ಆಗಿದೆ. ಹಾಗಾದರೆ ಕಂಪನಿಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡರ್ NWCR ಮೆಥಡ್ ಅಂತ ಹೇಳಿದ್ದಾನೆ. NWCR ಮೆಥಡ್, ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡಲ್ಲಿ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಥವಾ ಅದೇ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಕೂಡ ಹೇಳ್ಬೋದು. ದಟ್ ಈಸ್ ರುಪೀಸ್ 12,800. ಗೊತ್ತಾಯ್ತಲ್ವ ಸ್ನೇಹಿತರೆ? ಇದನ್ನು ನಿಮಗೆ PDF ಮಾಡಿ ಶೇರ್ ಮಾಡ್ತೀನಿ. ಹಾಗೆ ಪ್ರೀವಿಯಸ್ 2 ವೀಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದು ಪ್ರಾಬ್ಲಮ್. ನೆಕ್ಸ್ಟ್ ನಾಳೆ ನಿಮಗೆ ಇನ್ನೊಂದು ಪ್ರಾಬ್ಲಮನ್ನು ಹಾಕ್ತೀನಿ, ಅವಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಏನಾದರೂ ನೀವು ಡೌಟ್ಸ್ ಇದ್ದರೆ ನನ್ನ ಪರ್ಸ್ನಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.